ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು. ಒಂದು ವಾಲಟೈಲ್ ಎಕ್ಸ್ಪೈರಿ ಇವತ್ತು ಎರಡು ಕಡೆನೂ. ಇವತ್ತು ಆಲ್ಮೋಸ್ಟ್ 2,000 ಪಾಯಿಂಟ್, 1,000 ಪಾಯಿಂಟ್ ಕೆಳಗಡೆ ಬಂದು 2,000 ಪಾಯಿಂಟ್ ಮೇಲ್ಗಡೆ ಹೋದಂಥ ಎಕ್ಸ್ಪೈರಿ. ಲಾಸ್ಟ್ ವೀಕು ನಿಫ್ಟಿನಲ್ಲಿ ಈ ಥರ ಒಂದು ಮೂಮೆಂಟ್ ಆಗಿತ್ತು. ಇವತ್ತು ಸೆನ್ಸೆಕ್ಸಲ್ಲಿ ಈ ವಾರ ಆ ಥರ ಮೂಮೆಂಟ್ ಕೊಟ್ಟಿದ್ದಾರೆ. ಆಲ್ಕೋ ಟ್ರೇಡಿಂಗಕ್ಕೂ ಕೂಡ ಇವಾಗ ಆಪತ್ತು ಅಂತ ನಾನು ಟೈಟ್ಲ್ ಕೊಟ್ಟಿದ್ದೀನಿ. ಕಾರಣ ಏನು ಅಂತಂದರೆ ಸೆಬಿಯಿಂದ ಒಂದು ಹೊಸ ಸರ್ಕ್ಯುಲರ್ ಬಂದಿದೆ. ಇದನ್ನ ಅಗೇನ್ ಪಬ್ಲಿಕ್ ಕಮೆಂಟ್ಸ್ನ ತಗೊತಾ ಇದ್ದಾರೆ. ಐ ಥಿಂಕ್ ಜನವರಿ 3, 2025 ತನಕ ಟೈಮ್ ಕೊಟ್ಟಿದ್ದಾರೆ ನಮ್ಮ ಅಭಿಪ್ರಾಯನ ತಿಳಿಸೋಕ್ಕೆ. ಸೊ ಜನವರಿ 3 ತನಕ ಕಮೆಂಟ್ಸ್ಗಳು ನಮ್ದು ಏನೇ ಇದ್ರು ಅದನ್ನ ನಾವು ಕೊಡ್ತಾ ಹೋಗ್ಬೋದು. ಅದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಏನು ಅದು ಎಂತ ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಾಕೆಂತಂದರೆ ಆಲ್ಗೋ ಟ್ರೇಡಿಂಗ್ ಅಂತ ಬಂದಾಗ ತುಂಬ ಒಂದು ದೊಡ್ಡ ಮಟ್ಟಿನಲ್ಲಿ ಇವಾಗ ವ್ಯಾಪಿಸ್ಬಿಟ್ಟಿದೆ. ಅದು ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಆಗಿರ್ಬೋದು ಅಥವಾ FIIಗಳು ಆ ಥರ ಮಾಡ್ತಾ ಇದ್ದಾರೆ ಅಂತ ಅನ್ಬೋದಿತ್ತು. ಈಗ ಸುಮಾರು ಜನ API ಮೂಲಕ, ನಿಮಗೆ ಗೊತ್ತಿದೆ ಕೆಲವೊಂದು ಪ್ಲಾಟ್ಫಾರ್ಮ್ಗಳಿದೆ, ಅವ್ರ ಮೂಲಕ ನೀವು ಸ್ಟ್ರಾಟಜಿಗಳನ್ನ ಎಕ್ಸಿಕ್ಯೂಟ್ ಮಾಡೋದು ಅಂತ ಇತ್ತು. ಇನ್ನು ಮುಂದೆ ಅವರಿಗೆಲ್ಲ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಅಂದರೆ ರೀಟೇಲರ್ಸಿಗೆ ಅಂತಲೇ ಒಂದು ಆಲ್ಗೋ ಟ್ರೇಡಿಂಗ್ ಫ್ರೇಮ್ ವರ್ಕ್ ಅಂತ ಇರಲಿಲ್ಲ. ಸೊ ಆಲ್ಗೋ ಟ್ರೇಡಿಂಗ್ ಫ್ರೇಮ್ ವರ್ಕ್ ಅಂದರೆ ಏನಾಗ್ತಾ ಹೋಗುತ್ತೆ, ನಿಮಗೆ ಫಾಸ್ಟಾಗಿ ಎಕ್ಸಿಕ್ಯೂಷನ್ ಮಾಡಬೇಕು, ಜಾಸ್ತಿ ಬಲ್ಕಲ್ಲಿ ಎಕ್ಸಿಕ್ಯೂಷನ್ ಮಾಡಬೇಕು ಅಂತಂದರೆ ಥ್ರೂ ಬ್ರೋಕರ್ ಹೋಗೋದ್ರ ಬದಲು ಡೈರೆಕ್ಟಾಗಿ ಎಕ್ಸ್ಚೇಂಜಲ್ಲೇ ಹೋಗಿ ಆರ್ಡರ್ ಪ್ಲೇಸ್ ಮಾಡುವಂತಹ ವ್ಯವಸ್ಥೆ. ಇದಕ್ಕೆ ನೋಡಿ ಸಪ್ರೇಟಾಗಿ ಲೈಸೆನ್ಸ್ ತೊಗೋಬೇಕಾಗಿ ಮತ್ತೊಂದು ಆಗಬೇಕಾಗುತ್ತೆ. ರೀಟೇಲರ್ಸಿಗೆ ಅವಕಾಶ ಇರಲಿಲ್ಲ, ದೊಡ್ಡ ದೊಡ್ಡ ಪ್ಲೇಯರ್ಸು ಮಾಡ್ತಾಯಿದ್ರು. ಬಟ್ ರೀಟೇಲರ್ಸಿಗೆ ಏನಾಯಿತು, ಈಗ ಒಂದು ಟೆಕ್ ಸ್ಯಾವಿ ಪ್ಲಾಟ್ಫಾರ್ಮ್ಗಳು ಬರೋ ಶುರುವಾದಾಗಿಂದ ಅವ್ರೇನು ಮಾಡ್ತಾ ಹೋದ್ರು, ಕೆಲವು ಬ್ರೋಕರ್ಗಳು ಅವ್ರದ್ರಲ್ಲೇ ಇಂಟಿಗ್ರೇಷನ್ನ ಕೊಡ್ತಾ ಹೋದ್ರು. APIಗಳಂತ ನೀವು ಕೇಳಿರ್ತೀರಾ, ಅಥವಾ ಒಂದು ಸಪ್ರೇಟ್ ಆಗಿರುವಂಥ ಬ್ರೋಕರ್ ಅಲ್ಲದೇ ಇರುವಂಥ ಸ್ಟಾಕ್ ಮಾರ್ಕೆಟ್ ಬೇರೆ ಥರದ ಸಂಸ್ಥೆಗಳು ಕೂಡ ಇದೆ. ಅವರು ನಿಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಿಡ್ತಾ ಹೋಗ್ತಾರೆ. ಆಲ್ಗೋ ಟೆಸ್ಟ್ ಈ ಥರ ಎಲ್ಲ ಇದೆ ಅಲ್ವಾ. ಸೊ ಅದರಲ್ಲಿ ನಿಮ್ಗೆ ಏನಾಗ್ತಾ ಮಾಡ್ತಾ ಹೋಗುತ್ತೆ, ಡೈರೆಕ್ಟಾಗಿ ನೀವು API ಮೂಲಕ, API ಅಂದರೆ ಇಟ್ಸ್ ನಥಿಂಗ್ ಬಟ್ ಅದೊಂದು ಲ್ಯಾಂಗ್ವೇಜ್, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಕರಿತೀವಿ. ನೀವು ಹೇಗೆ ಆರ್ಡರ್ಗಳನ್ನು ಪ್ಲೇಸ್ ಮಾಡಬೇಕು ಅನ್ನೋದನ್ನ ಅವ್ರು ಅದನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇಂಥದ್ದೇ ಅಂತ ಒಂದು ಫೀಸ್ ಅಂತ ಇರುತ್ತೆ, ಮಂತ್ಲಿ ಚಾರ್ಜಸ್ ಅಂತ ಇರುತ್ತೆ, ಅದನ್ನ ನೀವು ಕೊಡ್ತಾ ಇದ್ರಿ. ಇನ್ನು ಮುಂದೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ರೀತಿ ಮಾಡೋರು ರಿಜಿಸ್ಟರ್ ಮಾಡಿರಬೇಕು. ರಿಟೇಲ್ ಇನ್ವೆಸ್ಟರ್ ಆದರೂ ಕೂಡ ಅವರು ರಿಜಿಸ್ಟರ್ ಮಾಡಿ ಒಂದು ಯುನಿಕ್ ID-ನ ತಗೋಬೇಕು. ಬ್ರೋಕರ್ಗಳು ಅದನ್ನ ಎಕ್ಸ್ಚೇಂಜ್ಗೆ ಪ್ಲೇಸ್ ಮಾಡಬೇಕಾದ್ರೆ ಈ ಥರ API-ಇಂದ ಯಾವ್ಯಾವ್ದು ಬರುತ್ತೋ ಅದನ್ನು ಇನ್ಫಾರ್ಮ್ ಮಾಡಬೇಕು. ಎಕ್ಸ್ಚೇಂಜ್ಗಳು ಆ ಥರ API-ಇಂದ ಬಂದಿರುವಂಥ ಆರ್ಡರ್ಗಳಿಗೆ ಆಲ್ಗೋ ಆರ್ಡರ್ ಅಂತ ಒಂದು ಮ್ಯಾಪಿಂಗ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಎಕ್ಸ್ಚೇಂಜ್ಗಳಿಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಬ್ರೋಕರ್ಸ್ಗಳಿಗೂ ಕೊಟ್ಟಿದ್ದಾರೆ. ಮತ್ತು ಇದನ್ನ ವ್ಯಾಲಿಡೇಟ್ ಮಾಡಬೇಕು. ಯಾವ ಸಿಸ್ಟಮಿಂದ ಇದನ್ನ ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾ ಇದ್ದಾರಲ್ಲ ಆ ಸಾಫ್ಟ್ವೇರ್ಗೆ 6 months ಒನ್ಸು ಆಡಿಟ್ ಟೆಸ್ಟ್ ಆಗಬೇಕು. ಒಂದೆರಡೆಲ್ಲ ರೂಲ್ಸ್ ಬಂದಿರೋದಂಥದ್ದು ತುಂಬ ರೂಲ್ಸ್ ಇದೆ. ಸೊ ಯಾರಾದರೂ ಆಲ್ರೆಡಿ ಈ ಥರ API ಯೂಸ್ ಮಾಡಿಕೊಂಡು ಆಲ್ಗೋ ಪ್ಲಾಟ್ಫಾರ್ಮಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರ್ತವೆ. ಯಾಕೆಂದರೆ ಒಂದು ಫ್ರೇಮ್ ವರ್ಕ್ ಅಂತ ಬಂದು ಇದು ಎಕ್ಸಿಕ್ಯೂಟ್ ಆಗ್ತಾ ಹೋಯಿತು ಅಂತಂದರೆ ಲೀಗಲ್ ಆಗದಲ್ಲೇ ಹೋಗ್ಬೋದು. ಸೊ ಇದರ ಕಾರಣದಿಂದಾಗಿ ಬ್ರೋಕರೇಜ್ಗಳನ್ನು ಜಾಸ್ತಿ ಮಾಡ್ತಾನೆ ಹೋಗ್ಬೋದು. ಅಥವಾ ಈ ಒಂದು ಫ್ರೇಮ್ ವರ್ಕ್ ಬಂದಿತ್ತು ಏನೋ ಅಂತ ಇವತ್ತು ಸುಮಾರು ಸ್ಟಾಕ್ಗಳಲ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಸ್ಟಾಕ್ಸ್ಗಳು ಯಾವುದಿದೆ ಅದರಲ್ಲೂ ಕೂಡ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂತು ಸ್ಟಾರ್ಟಿಂಗಲ್ಲಿ, ಆಮೇಲೆ ಅದು ರಿಕವರ್ ಆಗಿದೆ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತಂದ್ರೆ ಹೇಳಿ. ಬಟ್ ಸಾರಾಂಶ ಏನು ಅಂತಂದ್ರೆ ಇಷ್ಟೇ, ಇನ್ಮೇಲಿಂದ ರೀಟೇಲರ್ಸ್ಗೆ ಆಲ್ಗೋ ಟ್ರೇಡಿಂಗಲ್ಲಿ ಭಾಗವಹಿಸೋಕ್ಕೆ ಒಂದು ಫ್ರೇಮ್ ವರ್ಕ್ನ ತರ್ತಾ ಇದ್ದಾರೆ. ಅದ್ರ ಪ್ರಕಾರ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಿಕೊಂಡು ಒಂದು ID-ನ ತಗೋಬೇಕು. ಅದಾದಮೇಲೆ ನೀವು ಆಲ್ಗೋ ಟ್ರೇಡ್ಗಳನ್ನು ಪ್ಲೇಸ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದರಲ್ಲಿ 2 ಥರ ಇದೆ. ಒಂದು ವೈಟ್ ಬಾಕ್ಸ್ ಅಂತ, ಅಂದರೆ ನೀವೇನು ಸ್ಟ್ರಾಟಜಿ ಪ್ಲೇಸ್ ಮಾಡ್ತಾ ಇದ್ದೀರಾ ಅದು ಬೇರೆಯವರು ಎಕ್ಸಿಕ್ಯೂಟ್ ಮಾಡ್ಬೋದು. ಅದು ಓಪನ್ ಆಗಿದೆ ಅಂದರೆ ಆ ಥರ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲ ಇದು ಒಂದು ಸೀಕ್ರೆಟ್ ಸ್ಟ್ರಾಟಜಿ, ಇದು ನಾನು ಎಲ್ಲೂ ಓಪನ್ ಮಾಡೋಕ್ಕಾಗಲ್ಲ ಅಂದರೆ ಆ ರೀತಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅಗೇನ್ ಇದಕ್ಕೆ ಸಂಬಂಧಪಟ್ಟಂಗೆ ಇಂಡಸ್ಟ್ರಿ ಆ ಥರನ ಗ್ರೋತ್ ಆಗ್ತಾ ಹೋಗ್ಬೋದು ಇನ್ನು ಮುಂದೆ. US ಅಲ್ಲಿ 60 to 70% ಆರ್ಡರ್ಗಳು ಪ್ಲೇಸ್ ಆಗೋದು, ವಾಲ್ಯೂಮ್ ಬರೋದೇ ಆಲ್ಗೋ ಆರ್ಡರ್ಸು. ಇಂಡಿಯಾದಲ್ಲೂ ಕೂಡ ಅದು ಆಲ್ಮೋಸ್ಟ್ 50% ರೀಚ್ ಆಗಿದೆ ಅಂತ ನನಗೆ ತಿಳ್ಕೊಂಡು ತುಂಬ ಆಶ್ಚರ್ಯ ಆಯಿತು. ಅಂದರೆ ದೊಡ್ಡದು ಏನು ಮ್ಯಾನಿಪುಲೇಷನ್ಸ್ ನೋಡ್ತಾ ಇರ್ತಾರೆ, ಎಸ್ಪೆಷಲಿ ಎಕ್ಸ್ಪೈರಿ ಟೈಮಲ್ಲಿ ಇದು ಆಗ್ತಾ ಇರೋಂಥದ್ದು ಆಲ್ಗೋಯಿಂದಾಗಿ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಹೇಳಿ. ಇನ್ನೂ ಇದು ಅಗೇನ್ ರೆಕಮೆಂಡೇಷನ್ ಅಥವಾ ಪಬ್ಲಿಕ್ ಕಮೆಂಟಿಗೆ ಬಿಟ್ಟಿದ್ದಾರೆ, ಇನ್ನೂ ಜಾರಿ ಆಗಿಲ್ಲ. ಜನವರಿ 3ನೇ ತಾರೀಕು ತನಕ ಟೈಮ್ ಇದೆ, ಅದಾದಮೇಲೆ ಜಾರಿ ಆಗ್ತಾ ಹೋಗ್ಬೋದು. ನೋಡಿ ನೆಕ್ಸ್ಟ್ ವರ್ಷ ಏಪ್ರಿಲ್ ಬರೋ ತನಕ ಒಂದಾದ್ಮೇಲೆ ಒಂದು ರೂಲ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಲಾಟ್ ಚೇಂಜ್ ಆಗೋದಿದೆ. ಮತ್ತು ಒಂದು ಮಾರ್ಕೆಟ್ನಲ್ಲಿ ರಿಯಲ್ ಟೈಮಲ್ಲಿ ಸ್ನ್ಯಾಪ್ಶಾಟ್ ತೆಗೆಯೋದು ಡೇಟಾ ಅದನ್ನೆಲ್ಲ ಏಪ್ರಿಲ್ ತನಕ ಟೈಮ್ ಕೊಟ್ಟಿದ್ದಾರೆ. ಅಂದರೆ ಅದನ್ನ ನೋಡ್ತಾ ಇರ್ತಾರೆ, ಅವಾಗ ನೋಡಿಕೊಂಡು ಅದ್ರ ಮೇಲೆ ತಕ್ಕಂಗೆ ಲಿಮಿಟ್ಗಳನ್ನ ಸೆಟ್ ಮಾಡೋದು, ಎಷ್ಟು ಸ್ಟ್ರೈಕ್ಗಳನ್ನು ಬಿಡಬೇಕು ಅನ್ನೋದು. ಅದು ಕೂಡ ಇನ್ನು ಏಪ್ರಿಲ್ ತನಕ ಒಂದಾದ್ಮೇಲೆ ಒಂದು ಚೇಂಜಸ್ ಬರೋದಿದ್ದೇ ಇದೆ. ಆಲ್ರೆಡಿ BSE-ನಲ್ಲಿ ತುಂಬ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಈ ರೀತಿಯಾಗಿ ವೀಕ್ಲಿ ಎಕ್ಸ್ಪೈರಿನ ತೆಗೆದ ಮೇಲೆ ಅಂತ ಡೇಟಾ ಬಂದಿತ್ತು. ಅದು ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ. BSE NSE ಎರಡೂ ಕಡೆ ಕೂಡ ರೆವೆನ್ಯೂ ಅನ್ನೋದು ಹೊಡೆತ ಬಿದ್ದಿದೆ ಖಂಡಿತವಾಗ್ಲೂ. ಎಸ್ಪೆಷಲಿ ಬ್ಯಾಂಕ್ ಎಕ್ಸು ತುಂಬ ಕಮ್ಮಿ ಆಗಿದೆ, ಬ್ಯಾಂಕ್ ನಿಫ್ಟಿನಲ್ಲಿ ಕಮ್ಮಿ ಆಗಿದೆ, ನಿಫ್ಟಿನಲ್ಲಿ ವಾಲ್ಯೂಮ್ ಜಾಸ್ತಿ ಆಗಿದೆ. ಸೆನ್ಸೆಕ್ಸಲ್ಲಿ ಇನ್ನೂ ಮಿಕ್ಸ್ಡ್ ಇದೆ, ಕೆಲವು ವಾರ ಕಮ್ಮಿ ಬರ್ತಿದೆ, ಕೆಲವು ವಾರ ಜಾಸ್ತಿ ಬರ್ತಿದೆ. ಇನ್ನೂ ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ಹೇಳೋಕ್ಕಾಗಿಲ್ಲ. ಬಟ್ ಇವತ್ತು ಖಂಡಿತ ಜಾಸ್ತಿ ಆಗಿರ್ಬೋದು, ಇವತ್ತಾಗಿರೋ ವಾಲಟಿಲಿಟಿ ನೋಡೋದಾದರೆ. ಎನಿವೇಸ್ ಇದಿಷ್ಟು ಈಗ ಇದ್ದಿದ್ದಂಥ ನ್ಯೂಸು. ಸೊ ಮಾರ್ಕೆಟ್ ಇವತ್ತು ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋದಾದರೆ, ಭಾರತಿ ಏರ್ಟೆಲ್ 4% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಮತ್ತೆ ಏನು ನ್ಯೂಸ್ ಇದೆ ಅಂತ ಗೊತ್ತಿಲ್ಲ ಭಾರತಿ ಏರ್ಟೆಲಲ್ಲಿ. ಬಟ್ ನೋಡಿ ಸುಮಾರು ಜನ ನಾನು ಏನು ಕೇಳ್ಪಟ್ಟೆ ಅಂದರೆ, ಕೆಲವೊಂದು ಕಡೆ ಎಸ್ಪೆಷಲಿ ಜಿಯೋದು ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ, ಜೊತೆಗೆ ಎಸ್ಪೆಷಲಿ ಬ್ರಾಡ್ಬ್ಯಾಂಡಿಂದು ಇಶ್ಯೂ ಆಗ್ತಾ ಇದೆ. ಅವರೆಲ್ಲ ವಾಪಸ್ ಏರ್ಟೆಲ್ಗೆ ಶಿಫ್ಟ್ ಆಗೋಕ್ಕೆ, ಯಾಕಂದರೆ ಬೇರೆ ಯಾವುದೋ ಆಪ್ಷನ್ಸ್ ಇಲ್ಲ. ನೀವು BSNL ಹೋಗೋಕ್ಕಾಗೋದಿಲ್ಲ ವಾಪಸ್, ಅಂದರೆ ಬ್ರಾಡ್ಬ್ಯಾಂಡ್ ನಾನು ಹೇಳ್ತಿರೋದು ಇಂಟರ್ನೆಟ್ ಇರೋರು. ಸೊ ಆ ಕಾರಣದಿಂದಾಗಿ ಏರ್ಟೆಲ್ಲು ಸರ್ವಿಸ್ನ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾನು ಮನೆಯಲ್ಲಿ ಏರ್ಟೆಲ್ನ ಯೂಸ್ ಮಾಡೋಂಥದ್ದು, ಸಿಮ್ ಜಿಯೋ ಇದೆ, ಸೊ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಜಾಸ್ತಿ ನಾನು ಬ್ರಾಡ್ಬ್ಯಾಂಡಲ್ಲಿ ಯೂಸ್ ಮಾಡೋದ್ರಿಂದ ಕಂಪ್ಲೇಂಟ್ಗಳು ಅನ್ನೋದು ತುಂಬ ಕಡಿಮೆ. ಏರ್ಟೆಲ್ದು ಆ ಥರದ್ದು ಏನು ಪ್ರಾಬ್ಲಮ್ ಬಂದಿಲ್ಲ. ಸೊ ಅದು ಜಾಸ್ತಿ ಆಗ್ತಾ ಇರ್ಬೋದು, ಎಸ್ಪೆಷಲಿ ಅರ್ಬನ್ ಏರಿಯಾಸಲ್ಲಿ ಅದು ಇನ್ನೂ ಜಾಸ್ತಿ ಆಗಿರ್ಬೋದು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಶ್ರೀರಾಮ್ ಫೈನಾನ್ಸ್
ಅಂತ ಕಾಣಿಸುತ್ತೆ. 2.63% ಕರೆಕ್ಷನ್ ಬಂದಿದೆ. ಅದೇ ರೀತಿ ನಿಫ್ಟಿ ನೆಕ್ಸ್ಟ್ 15 ನಾವು ನೋಡ್ತಾ ಹೋಗೋದಾದರೆ ಇವತ್ತು ಚೋಳಮಂಡಲಂ ಫೈನಾನ್ಸು ಲಾಸ್ಟ್ ವೀಕಲ್ಲಿ ಈ ವಾರದಲ್ಲಿ ತುಂಬ ಒಂದು ಅಪ್ ಮೂಮೆಂಟ್ ಆಗಿತ್ತು. ಅದರಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು. ಇವತ್ತು 2.84% ಕರೆಕ್ಷನ್ ಬಂದಿದೆ. ಅದೇ ಟಾಪ್ ಲೂಸರು ನೆಕ್ಸ್ಟ್ 15ನಲ್ಲಿ. ಅದೇ ರೀತಿಗೆ ಟಾಪ್ ಗೇನರ್ ಅಂದರೆ IOC ಅಂತ ಕಾಣಿಸುತ್ತೆ. 1.95% ಅಪ್ ಮೂಮೆಂಟ್ ಬಂದಿದೆ. ಸೊ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡಿದ್ರೆ ನೋಡಿ, ಇವತ್ತು ಪಿಕ್ಚರ್ ಪರ್ಫೆಕ್ಟ್ ಈ ಝೋನಲ್ಲಿ ಓಪನ್ ಆದಾಗ ಒಂದು ವಾರದಿಂದ ಸೆನ್ಸೆಕ್ಸ್ ಇಲ್ಲೇ ನಿಂತಿದೆ. ಇಲ್ಲಿ ಈ ಥರ ಬಾರ್ ಬಂದಾಗ ನಾವೇನು ಮಾಡ್ಬೋದು, ಪಿ ಬೈ ಮಾಡ್ತಿರೋ ಬಿಡ್ತಿರೋ ನಿಮಗೆ ಡಿಪೆಂಡಬಲ್, ಯಾಕಂದರೆ ಇಲ್ಲಿ ತನಕ ಇದೆಲ್ಲ ಸಿ ಅಂತೂ ಸೆಲ್ ಮಾಡ್ಬೋದು. 81,200 ಸಿ ಸೆಲ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು 200 ರೂಪಾಯಿಲ ಎಷ್ಟೋ ಚಿಲ್ಲರೆ ನಡೀತಾ ಇತ್ತು ಅವಾಗ. ಸೊ ಆಯಿತಾ, ಆರಾಮಾಗಿ ನೀವು ಸಿನ ಸೆಲ್ ಮಾಡ್ಬೋದು. ಇಲ್ಲಿ ತನಕ ಬರೋಷ್ಟೊತ್ತಿಗೆ ನಾನು ಈ ಬಾರ್ ಬರೋಷ್ಟೊತ್ತಿಗೆ ಅದನ್ನ ಎಕ್ಸಿಟ್ ಮಾಡಿಬಿಟ್ಟೆ. ಆದರೆ ಅದಕ್ಕಿಂತ ಕೆಳಗಡೆ ಹೋಯಿತು ಮಾರ್ಕೆಟ್. ಅದಕ್ಕಿಂತ ಕೆಳಗಡೆ ಹೋಗಿ ಆಲ್ಮೋಸ್ಟ್ 80,000 ಹತ್ರ ಬಂತು. 80,000 ಹತ್ರ ಬಂದಾಗ ನಾವು ಮಾತಾಡ್ಕೊಂಡ್ವಿ ನೋಡಿ, ಇವಾಗ ಒಂದು ಫಾಲಿಂಗ್ ನೈಫ್ ಅಂದರೆ ಬೀಳ್ತಾ ಇರೋ ಕತ್ತಿ ಅಂತ ಅನ್ನಿಸ್ಬೋದು, ಹಿಡಿಯೋಕ್ಕೆ ಹೋಗಬಾರ್ದು ಅಂತದನ್ನ. ಆದರೆ ಇಲ್ಲಿ ಒಂದು ನಿಲ್ಬೋದು ಅಂತ. ಕಾರಣ ಏನು ಅಂತಂದರೆ ಡೈಲಿ ಕ್ಯಾಂಡಲ್ ನೋಡ್ತಾ ಬರೋದಾದರೆ ನಿಮಗೆ 80,000 ಝೋನು ವೆರಿ ಇಂಪಾರ್ಟೆಂಟ್ ಝೋನ್ ಆಗಿತ್ತು. ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಇಲ್ಲಿ 80,000 ಝೋನಲ್ಲಿ ಒಂದು ಪ್ರೈಸ್ ಆಕ್ಷನ್ ಇರೋದು ಕಾಣಿಸ್ತಾ ಇತ್ತು. ಸೊ 80,000ದಲ್ಲಿ ಒಂದು ನಾವು ಅಂದರೆ ಕಂಪ್ಲೀಟ್ ರಿಕವರಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ. ಅಷ್ಟರಲ್ಲಿ ನಾವು ಒಂದು 50-100 ಪಾಯಿಂಟ್ಗಳು ಆರಾಮಾಗಿ 80,000 ಪಿನ ಸೆಲ್ ಮಾಡಿ ನಾವು ತಗೋಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿ ನಾನು ಪಿ ಸೆಲ್ ಕೂಡ ಮಾಡಿದೆ. ಅದನ್ನು ಕೂಡ ಮೇಲ್ಗಡೆ ಹೋದಾಗ ಅಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಎಕ್ಸಿಟ್ ಮಾಡಿದೆ ಅದನ್ನ. ಬಟ್ ಮಾರ್ಕೆಟ್ ಯಾವ ರೀತಿಯಾಗಿ ರಿಕವರಿ ಕೊಡ್ತು ಅಂತಂದರೆ ಎಸ್ಪೆಷಲಿ ಈ ಮಾರಬುಜು ಕ್ಯಾಂಡಲ್ ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಸುಮಾರು ಸಲ ಮಾತಾಡಿದ್ದೀವಿ ಮಾರ್ಕೆಟ್ನಲ್ಲಿ. ಇನ್ನೂ ಮಾರ್ಕೆಟಿಗೆ ಟೈಮ್ ಇದೆ, ದೊಡ್ಡ ದೊಡ್ಡ ಬಾರ್ ಮಾಡ್ತಾ ಇದೆ ಅಂದರೆ ಎಷ್ಟು ಬೇಕಾದರೂ ಮೇಲ್ಗಡೆ ಹೋಗ್ಬೋದು ಅಂತ. ಇದೇ ಸ್ಟ್ರಾಟಜಿನ ಹೇಳೋದು. ಆದರೆ ಇವತ್ತು ನಾನು ಫಾಲೋ ಮಾಡಿಲ್ಲ. ಏನಾಯಿತು ಅಂತ ಹೇಳ್ತೀನಿ ನಾನು. ಅಂದರೆ ಇಲ್ಲಿ ಒಂದು ಒಳ್ಳೆ ಟ್ರೇಡ್ ಸಿಕ್ಕಿತ್ತು, ಇಲ್ಲಿ ವಾಪಸ್ ರಿಕವರ್ ಆಗಿತ್ತು, ಅದು ಕೂಡ ಒಳ್ಳೆ ಟ್ರೇಡ್ ಸಿಕ್ಕಿತ್ತು. ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಒಂದು ಬಾರ್ ಬಂದಿದೆ. ಅದು ಆಲ್ಮೋಸ್ಟ್ ಆ ಝೋನ್ ಹತ್ರ ಬಂದಿದೆ. ನಿಮಗೇನು ಅನ್ಸುತ್ತೆ, ಓಕೆ 81,500 ಇವತ್ತು ಪ್ರೊಟೆಕ್ಟ್ ಮಾಡ್ತಾರೆ ಇವತ್ತು. ಯಾಕೆಂತಂದರೆ ಇಲ್ಲಿ ಒಂದು ಆಲ್ರೆಡಿ ಒಂದು ಪ್ರೈಸ್ ಆಕ್ಷನ್ ಆಗಿದೆ ದೊಡ್ಡದಾಗಿ, ಈಗ ಬಂದಿದೆ. ಸೊ ಇಲ್ಲಿ ಒಂದು ಪಾಸ್ ಆಗ್ಬೋದು ಅಂತ. ಅದಕ್ಕೆ ತಕ್ಕಂಗೆ ಮಾರ್ಕೆಟ್ ನಿಮಗೆ ಅಲ್ಲಿ ಒಂದು ಗೂಗ್ಲಿ ಕೂಡ ಹಾಕತ್ತೆ. ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಬರೋಕೆ ಹೋಯ್ತು. ಅವಾಗ ನಾನು ಮಾಡಿದೆ, ಓಕೆ 81,500ನಲ್ಲಿ ನಾನು ಮತ್ತೆ ಸಿನ ಸೆಲ್ ಮಾಡಿದೆ. ಓಕೆ, ಇಲ್ಲಿಂದ ಒಂದು ಸಣ್ಣ ಮೂಮೆಂಟ್ ಬಂದರೂ ಕೂಡ ನಾವು 81,000 ವರ್ಷಕ್ಕೆ ಎಕ್ಸಿಟ್ ಮಾಡ್ಬೋದು ಅಂತ. ಆದರೆ ಇಮಿಡಿಯೇಟಾಗಿ ವಾಪಸ್ ರಿಕವರಿ ಬಂತು. ಅವಾಗ ಏನು ಮಾಡ್ತೀವಿ, ನೆಕ್ಸ್ಟ್ ಹೈಯೆಸ್ಟ್ ಟಾರ್ಗೆಟ್ ಕಾಣಿಸ್ತಾ ಇರೋಂಥದ್ದು 82,000 ಅಂತೇಳಿ 82,000ಕ್ಕೆ ಶಿಫ್ಟ್ ಮಾಡ್ತೀವಿ. ಇವತ್ತು ಒಂದು ಗ್ರೂಪಲ್ಲಿ ಒಂದು ಸ್ನ್ಯಾಪ್ಶಾಟ್ ಕಳಿಸಿದ್ವಿ, ಇದನ್ನು ನೆನ್ಪಿಟ್ಕೊಂಡ್ರೆ ಸಂಜೆ ಮಾತಾಡೋಣ ಅಂತ. ಏನಂತಂದರೆ ಈ ರೀತಿ ಆಗ್ತಿದ್ದಾಗ ಒಂದು ಎಲ್ಲಾದರೂ ಒಂದು ಸುಳುವು ಬಿಟ್ಕೊಡ್ಲೇಬೇಕಲ್ಲ. OI ಅನ್ನೋದು ನೋಡಿ, ಎಕ್ಸ್ಪೈರಿ ದಿನ ಚಾರ್ಟ್ಸ್ ನಂಬಕ್ಕಿಂತ ಜಾಸ್ತಿ ನಾವು OIನ ನಂಬಬೇಕು. ಇದು ಬಾರಿ ಪ್ರೂವ್ ಮಾಡಿದೆ ಮಾರ್ಕೆಟು. ಎಕ್ಸ್ಪೈರಿ ದಿನಗಳಲ್ಲಿ ನಿಮ್ಗೆ ಏನು ಬೇಕಾಗೋದಿಲ್ಲ. OI ಸೆನ್ಸಿಬಲಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಇಲ್ಲ ಬೇರೆ ಬ್ರೋಕರ್ಲಾದರೂ ಕೂಡ ನಿಮಗೆ ಈ ಥರ ವಿಜುವಲೈಸೇಷನ್ ಬರಲ್ಲ, ಬಟ್ ನಂಬರ್ ಅಂತೂ ಕಾಣಿಸ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ಕ್ಲೀನಾಗಿ ಸ್ನ್ಯಾಪ್ಶಾಟ್ ಸಿಗ್ತಾ ಇರುತ್ತೆ. ಎವ್ರಿ 5 ಮಿನಿಟ್ಸ್ 10 ಮಿನಿಟ್ಸ್ ಏನು ಚೇಂಜ್ ಆಗ್ತಾ ಇದೆ ಅಂತ ನೀವು ನೋಡ್ಕೋಬೋದು, ಅದೆಲ್ಲ ನೋಡ್ತಾ ಹೋಗ್ಬೋದು. ಸೊ ಇವತ್ತೇನಾಗಿತ್ತು ಅಂದರೆ 82,000ದಲ್ಲಿ ದೊಡ್ಡದಾಗಿ ಕಾಲ್ ರೇಟಿಂಗ್ ಆಗಿತ್ತು ಬಿಟ್ಟರೆ ಮಧ್ಯದಲ್ಲಿ ಯಾರು ಕೂಡ ಅಷ್ಟು ದೊಡ್ಡದಾಗಿ ಪುಟ್ ರೇಟಿಂಗ್ ಆಗಿಲ್ಲ. ಅಂದರೆ ಇಲ್ಲಿ ಆಯಿತು, ಈ ಪೊಸಿಷನ್ ಇಲ್ಲಿಂದ ಇಷ್ಟು ಜೋರಾಗಿ ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದಾರಲ್ಲ, ಇಲ್ಲಿ ಸ್ಕ್ವೀಸ್ ಮಾಡಬೇಕು ಒಂದು ಹಂತದಲ್ಲಿ ಅಂದರೆ ಏನು ಮಾಡಬೇಕು, ಇಲ್ಲೆಲ್ಲಾದರೂ ಒಂದು ಕಡೆ ಜೋರಾಗಿ ಬಿಲ್ಡಪ್ ಆಗಬೇಕು. ಕರೆಕ್ಟಾ? ಇಲ್ಲಿ ಜೋರಾಗಿ ಬಿಲ್ಡಪ್ ಆಗಬೇಕು. ಅಥವಾ 82,000ದಲ್ಲಿ ಸ್ವಲ್ಪ ಸಿ ಕಮ್ಮಿ ಆಗಬೇಕು ಏನಿರೋದು, ಅದು ಕಮ್ಮಿನೂ ಆಗ್ತಾ ಇಲ್ಲ, ಇಲ್ಲೆಲ್ಲೂ ಜೋರಾಗಿ ಬಿಲ್ಡಪ್ ಕೂಡ ಆಗ್ತಾ ಇಲ್ಲ ಮಧ್ಯದಲ್ಲಿ. ಸೊ ನಾನು ಅನ್ಕೊಂಡೆ, ಓಕೆ ಇದು ಒಂದು ಫಾಲ್ಸ್ ಬ್ರೇಕ್ಔಟ್ ಆಗಿದೆ, ಇಲ್ಲಿಂದ ವಾಪಸ್ ಕೆಳಗಡೆ ಬರ್ಬೋದು ಅಂತ ಇತ್ತು. ಯಾವ ಲೆವೆಲ್ ತನಕ ಇವತ್ತು ತೊಗೊಂಡೋದ್ರು ಅಂತಂದರೆ ಎಲ್ಲಿ ಕೊನೆಗೆ ಬಂತು ಅಂತಂದರೆ ಕೊನೆಗೆ ಸ್ಟ್ರಾಡಲ್ ಕ್ರಿಯೇಟ್ ಮಾಡಿಬಿಟ್ರು 82,000ದಲ್ಲಿ. ಅಂದರೆ 82,000ದಲ್ಲಿ ಏಕ್ದಮ್ ನಮಗೆ ಪಿ ಜಾಸ್ತಿ ಆಗೋಯಿತು. ಅಂದರೆ ಇಲ್ಲೆಲ್ಲೂ ಸಪೋರ್ಟ್ ಕೊಡೋದಿಲ್ಲ, ಸ್ಟ್ರೈಟಾಗಿ ಮೇಲ್ಗಡೆ ಹೋಗಿ ಈ ಜಾಗದಲ್ಲಿ ಸಪೋರ್ಟ್ನ ಬಿಲ್ಡ್ ಮಾಡ್ತು. ಅಂದರೆ ಮೋಸ್ಟ್ಲಿ ಮ್ಯಾಕ್ಸ್ ಪೈನ್ ಅವಾಗ 82,000 ಸಿ ತೊಗೊಂಡವರು ಸುಮಾರು ಜನ ಇದ್ರು, ಪಿ ತೊಗೊಂಡವರು ಸುಮಾರು ಜನ ಇದ್ರು. ಸರಿ ಸುಮಾರು ಅದೇ ಝೋನಲ್ಲಿ ಮುಗಿಸಿದ್ರೆ ಒಳ್ಳೆ ಪ್ರಾಫಿಟ್ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಅಲ್ಲಾಗಿದೆ. ಬಟ್ ರೆಗ್ಯುಲರ್ ಆಪ್ಷನ್ ನೋಡಿ 2 ಥರ ಟ್ರೇಡ್ ಮಾಡಿ. ಆಪ್ಷನ್ ಬೈಯರ್ಸು ಇಂಥ ವೀಕ್ಲಿ ಎಕ್ಸ್ಪೈರಿಗಳ ದಿನ ನೀವು ಸುಮ್ಮನೆ ಒಂದು ಔಟ್ ಆಫ್ ದ ಮನಿ 5 ರೂಪಾಯಿ 10 ರೂಪಾಯಿ ತೊಗೊಂಡು ಇಟ್ಕೊಂಡ್ರು ನಿಮಗೆ ಅದು ಒಂದು 100 ರೂಪಾಯಿ ಆಗ್ತಾ ಇದೆ. ನೀವು ಅಟೆಂಪ್ಟ್ ಮಾಡಬೇಕಷ್ಟೇ, ಯಾವ ಸೈಡ್ ಮಾಡ್ತೀವಿ ಮತ್ತು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ ಈ ಥರ ಇಷ್ಟು ದೊಡ್ಡ ಕ್ಯಾಂಡಲ್ ಬರುತ್ತಲ್ಲ, ಅವಾಗ ನೀವು ಬೇಕಾದರೆ 81,500 ಇದೆಯಲ್ಲ, 82,000 ಆ ಟೈಮಲ್ಲಿ ಎಷ್ಟಿರುತ್ತೋ ಗೊತ್ತಿಲ್ಲ ನನಗೆ. ಆ ಥರದ್ದು ನೀವು ಒಂದು ಸಿ ಬೈ ಮಾಡಿ ಇಟ್ಕೊಂಡ್ರು ಕೂಡ ನಿಮಗೆ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಅಂದರೆ ಏನೂ ಅಲ್ಲ ಅಂತ ನೀವು 1:2 1:3 ಟ್ರೇಡ್ಗಳು ಆರಾಮಾಗಿ ಸಿಗ್ತಾ ಹೋಗುತ್ತೆ. ಅದು ಆಪ್ಷನ್ ಬೈಯರ್ ಪರ್ಸ್ಪೆಕ್ಟಿವಿಂದ. ಆಪ್ಷನ್ ಸೆಲ್ಲರ್ ಪರ್ಸ್ಪೆಕ್ಟಿವಿಂದ ಅಂತಂದರೆ ಓಕೆ ಇಷ್ಟು ದೊಡ್ಡ ಒಂದು ವಾರದಲ್ಲಿ ಪಾಸ್ ಆಗಿದೆ, ಇಲ್ಲಿ ಒಂದು ದೊಡ್ಡ ಮೂಮೆಂಟ್ ಆಯಿತು. ಈಗೇನು ಮಾಡ್ತೀವಿ, ಸಾಮಾನ್ಯವಾಗಿ ಇದನ್ನು ನಮ್ಮ ಝೋನ್ ಅಂತ ಅಂದ್ಕೊಂಡಿರ್ತೀವಿ, ಇಲ್ಲಿ ಸೆಲ್ ಮಾಡಿರ್ತೀವಿ, ಅಲ್ಲಿಂದ ಮತ್ತೆ ಬಿಟ್ಟು ಹೋಗ್ತೀವಿ ಬರ್ತೀವಿ ಅಂತಂದರೆ ಅದು ನೆಕ್ಸ್ಟ್ ಕಾಣಂತ 82,000ದಲ್ಲಿ. ಬಟ್ ಇದರಿಂದ ಶಿಫ್ಟ್ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಎಕ್ಸಿಟಲ್ಲಿ ನಾವು ಹೊಡ್ತಾ ತಿಂದಿರ್ತೀವಿ. ಜೊತೆಗೆ ಇದನ್ನು ನೀವು ಮೇಲ್ಗಡೆ ತೊಗೊಂಡು ಬರ್ತಾ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ನೀವು ಮತ್ತೆ ಇನ್ನೊಂದ್ಸಲ 82,000ದಲ್ಲೂ ಸಂಚಕಾರ ಬಂದಾಗ ಅಲ್ಲೂ ಹಿಟ್ ಮಾಡ್ಕೊಂಡಾಗ ಆಯಿತು, ಕೊನೆಗೆ 82,000ದಲ್ಲಿ ನೀವು ಸ್ಟ್ರಾಡಲ್ ಕ್ರಿಯೇಟ್ ಮಾಡೋದಂದರೆ ಅಲ್ಲೇ ಉಳಿತು ಅಂತ ಗೊತ್ತಾದ ಮೇಲೆ ಕ್ರಿಯೇಟ್ ಮಾಡೋಕ್ಕೆ ಹೋದ್ರೂ ಇಲ್ಲಿ ಯಾವ ಒಂದು ಕ್ವಾಂಟಿಟಿನ ಮಾಡಿರ್ತಾರೋ ಅಷ್ಟು ಕ್ವಾಂಟಿಟಿ ಮಾಡೋಷ್ಟು ಮೈಂಡ್ ಸೆಟ್ ಇರೋದಿಲ್ಲ. ಯಾಕೆಂದರೆ 2 ಸಲ ನಾವು ಸ್ಟಾಪ್ ಲಾಸ್ನ ತೊಗೊಂಡು ಮೇಲ್ಗಡೆ ತೊಗೊಂಡು ಹೋಗಿರ್ತೀವಿ. ಸೊ ಹಾಗಾಗಿ ಇಂಥ ದಿನಗಳು ಖಂಡಿತವಾಗ್ಲೂ ಆಪ್ಷನ್ ಸೆಲ್ಲರ್ಸ್ಗೆ ಕಷ್ಟ ದಿನಗಳು. ಯಾಕೆಂದರೆ ಕೊನೆ ಮೂಮೆಂಟ್ ತನಕ ಅಪ್ ಮೂಮೆಂಟಲ್ಲೇ ಹೋಗಿ ಕ್ಲೋಸ್
ಕ್ಲೋಸ್ ಆಗುತ್ತಲ್ಲ ಅಂಥ ದಿನಗಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ತುಂಬ ಒಂದು ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಬಂದಿರೋ ಪ್ರಾಫಿಟು ಎರಡೂ ಕೂಡ ಈ ಒಂದು ಅಡ್ಜಸ್ಟ್ಮೆಂಟಲ್ಲೇ ನಾನು ಕೊಡಬೇಕಾಗ್ತಾ ಹೋಯಿತು. ಜೊತೆಗೆ ಇಂಟ್ರಾಡೇ ಬೇರೆ ಒಂದಿಷ್ಟು ಟ್ರೇಡ್ ಇತ್ತು, ಅದು ಬೇರೆ ವಿಚಾರ. ಬಟ್ ಆಪ್ಷನ್ ಸೆಲ್ಲರ್ಸಿಗೆ ಡೈರೆಕ್ಷನಲ್ಲಿ ನೋಡಿ ಲಾಸ್ಟ್ ಎಕ್ಸ್ಪೈರಿ ನಿಫ್ಟಿನಲ್ಲಿ ನನಗೆ ಒಳ್ಳೆ ಟ್ರೇಡ್ ಆಗಿತ್ತು. ಈ ಒಂದು ಅದು ರೇಂಜ್ ಮೇಲೆ ಕೆಳಗಡೆ ಆಗಿದ್ರು ಕೂಡ ಒಂದು ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಈ ಥರ ಟೈಮಲ್ಲಿ ಏನೊಂದು ಒಳ್ಳೆ ರೀತಿಯಾಗಿ ನಾವು ಕ್ಯಾಪ್ಚರ್ ಮಾಡ್ಬೋದು ಅಂತಂದರೆ, ಅಥವಾ ನಾವು ಅಡ್ಜಸ್ಟಬಲ್ ಮಾಡೋ ಥರ ಪೊಸಿಷನ್ ಯಾವಾಗ ಸಿಗುತ್ತೆ ಅಂದರೆ, ಓಕೆ ನಮಗೆ ಇಲ್ಲಿ ಒಂದು ದೊಡ್ಡ ಕ್ಯಾಂಡ್ಲು ಬರ್ತಾ ಇದೆ, ಇಲ್ಲಿಂದ ಇನ್ನೂ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನಿಸ್ತೀನಿ ಅಂತ ಅನ್ಕೋಣ. ವಾಟ್ ಎವರ್ ಅನಾಲಿಸಿಸ್, ನಿಮಗೆ ಇಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಝೋನ್ ಇದೆ, ಇಲ್ಲಿ ಒಂದು ಓಯ್ ಬಿಲ್ಡಪ್ ಆಗಿಲ್ಲ, ನಾನು ಇವಾಗ ಹೇಳಿದ್ನಲ್ಲ ಆ ರೀಸನ್ ಎಲ್ಲ ಇಟ್ಕೊಂಡು ನೀವು ನೋಡೋದಾದ್ರೂ ಅಡ್ಡ ಮನಿನಲ್ಲೇ ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ CSLನ ಒಂದು ಸ್ಟ್ರೈಕ್ ಹೈಯರ್ ಅಂದರೆ ಸೆನ್ಸೆಕ್ಸ್ ಅಂದರೆ ಅಫ್ಕೋರ್ಸ್ 500, ಬ್ಯಾಂಕ್ ನಿಫ್ಟಿ ಅಂದ್ರೂ 500 ಪಾಯಿಂಟ್ನ ಇಟ್ಕೋಬೇಕು. ಅಟ್ಲೀಸ್ಟ್ ನಿಫ್ಟಿ ಅಂದರೆ ಬೇಕಾದ್ರೆ ಒಂದು 200 ಪಾಯಿಂಟ್ಸ್ ಅಂತ ಅನ್ಕೋಬೋದು, ಅಥವಾ 100-200 ಪಾಯಿಂಟ್ಸ್ ಅನ್ಕೋಬೋದು. ಅಷ್ಟರ ಮೇಲ್ಗಡೆ ನೀವು ತೊಗೊಂಡ್ಬಿಟ್ರೆ ನೀವು ಇದೇ ಜಾಗದಲ್ಲಿ ನಾನು 81,500 CSL ಮಾಡೋದಕ್ಕಿಂತ 82,000 CSL ಮಾಡಿದರೆ ಇಲ್ಲಿ ಮೇಲ್ಗಡೆ ಹೋದಾಗಲೂ ಕೂಡ ನಾನು ಅಡ್ಜಸ್ಟ್ ಮಾಡ್ಕೋಬೋದಿತ್ತು. ಯಾಕೆಂದರೆ ಈ ಟೈಮಲ್ಲಿ ಎಷ್ಟು ತೀಟ ಮೇಲ್ಗಡೆ ಆ್ಯಡ್ ಆಗಿರುತ್ತೆ ಅಂತಂದರೆ, ವಾಪಸ್ 3 ಗಂಟೆ ಅಷ್ಟೊತ್ತಿಗೆ ಅದೇ ಝೋನಿಗೆ ಬಂದರೂ ಕೂಡ ನಮಗೆ ಅಲ್ಲಿ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡುವಂಥ ಒಂದು ಆಪರ್ಚುನಿಟಿ ಸಿಗ್ತಾಯಿತ್ತು. ಬಟ್ ಇದೇನು ಹೇಳೋಂಥದ್ದು, ನಮಗೆ ಯಾವಾಗಲೂ ಒಂದು ಇಲ್ಲಿ ಮೇಲ್ಗಡೆ ಮೂಮೆಂಟ್ ಹೋಗಿದೆ, ಇಲ್ಲಿಂದ ಇನ್ನು ಕೆಳಗಡೆ ಬರುತ್ತೆ ಅಂತ ಅನ್ಸಿದ್ರು ಕೂಡ ಟೈಮ್ ಇದೆ ಮಾರ್ಕೆಟಲ್ಲಿ, ಇನ್ನೂ 1 ಗಂಟೆ ಆಗಿಲ್ಲ, ಇನ್ನೊಂದು 2-3 ಗಂಟೆ ಟೈಮ್ ಇದೆ ಅಂತಂದರೆ ದಯವಿಟ್ಟು ಅಡ್ಡ ಮನೆಯೇ ಎಕ್ಸಿಕ್ಯೂಟ್ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಈ ಥರ ದಿನಗಳಲ್ಲಿ ನಾವು ಟ್ರ್ಯಾಪ್ ಆಗಬೇಕಾಗ್ತದೆ. ಲಾಸ್ಟ್ ನಿಫ್ಟಿನಲ್ಲಿ ಮೇಲೋಯ್ತು, ಕೆಳಗೋಯ್ತು, ಮತ್ತೆ ಕೆಳಗೆ ಬಂತು, ಇದೆಲ್ಲ ಆಯಿತು. ಬಟ್ ಅವತ್ತು ನಾನು ಏನು ಮಾಡಿದ್ದೆ ಅಂದರೆ ಸೇಮ್ ಸ್ಟ್ರಾಟಜಿ, ಇದೇ ಥರ ಮೆಂಟಾಲಿಟಿ ಇತ್ತು. ಆದರೆ ನಾನು ಅವತ್ತು ಅಡ್ಡ ಮನಿನಲ್ಲಿ CSL ಮಾಡಲಿಲ್ಲ, ಬದಲಿಗೆ ಔಟ್ ಆಫ್ ದ ಮನಿ CSL ಮಾಡಿದೆ. 24,800 ಕೊನೆ ತನಕ ನನಗೆ ಅದೇ ಝೋನಲ್ಲಿ ಬಂದರೂ ಕೂಡ ನನಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಟೈಮ್ ಉಳಿತು, ನಾನು ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡ್ಕೊಳಕ್ಕಾಯಿತು. ಸೇಮ್ ಸ್ಟ್ರಾಟಜಿ ಡೈರೆಕ್ಷನಲ್ ಆಪ್ಷನ್ ಸೆಲ್ಲರ್ಸಿಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಬೇರೆ ಥರ ಅನ್ಸಿರ್ಬೋದು ನಾನು ಹೇಳಿರುವಂಥದ್ದು, ಬಟ್ ನೀವು ಟೆಸ್ಟ್ ಮಾಡಿ ನೋಡಿ. ಆ ಥರ ದಿನಗಳಲ್ಲಿ ನೀವು ಸ್ವಲ್ಪ ಔಟ್ ಆಫ್ ದ ಮನಿ ಎಕ್ಸಿಕ್ಯೂಟ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಒಳ್ಳೆ ಪ್ರೀಮಿಯಮ್ ಇರುತ್ತೆ, ನಾವು ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡ್ತಾ ಹೋಗ್ಬೋದು. ಇದು ಒಂದು ಲೆಸನ್ನು, ಈ ಥರದ್ದು ಸಿಗ್ತಾನೆ ಇರುತ್ತೆ, ಒಂದೊಂದು ಎಕ್ಸ್ಪೈರಿ ಕೂಡ ಒಂದೊಂದು ಲೆಸನ್ನೇ. ಸೊ ತುಂಬ ಆಗೋದಾಯಿತು, ಬಟ್ ಇವತ್ತಿನ ವೀಡಿಯೋ ಲೆಂತಿಯಾಗಿ ಮಾತಾಡಬೇಕು ಅಂತಲೇ ಬಂದೆ. ಯಾಕಂತಂದರೆ ಇಂಪಾರ್ಟೆಂಟ್ ನೋಡಿ, ಇಂಥ ಸ್ಪೈಕ್ಗಳು, ಇಂಥ ಟ್ರೇಡ್ಗಳು ಎಕ್ಸಿಕ್ಯೂಟ್ ಆಗೋಂಥದ್ದು ಆಲ್ಗೋಯಿಂದಾನೆ. ಈಗ ಓವರ್ ಆಲ್ ಡೈಲಿ ಕ್ಯಾಂಡಲ್ ನೋಡೋದಾದರೆ ಆಯಿತು, ಈ ಝೋನ್ನ ಬಿಟ್ಟು ಬರ್ತಾ ಇದೆ, ಕ್ಲಿಯರ್ ಕಟ್ ಟ್ರೇಡು. ಬೆಳಗ್ಗೆ ಅಷ್ಟೇ ಮಾತಾಡಿದ್ವಿ, ಎಷ್ಟು ಚೆನ್ನಾಗಿ ಪಿಕ್ಚರ್ ಬದಲಾಗ್ತಾ ಹೋಯಿತು ಅಂದರೆ ಇಲ್ಲಿ ಕ್ಲೀನಾಗಿ ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಇದೆ, ರಿಸ್ಟ್ ರಿವಾರ್ಡ್ ಕೂತ್ಕೊಳುತ್ತೆ, ಇದು ಸ್ಟಾಪ್ ಲಾಸ್ ಆರ್ಡರ್ ಇಲ್ಲಿಂದ ಕೆಳಗಡೆ ಬರುತ್ತೆ. ಸೊ ವಾಪಸ್ ಮೇಲ್ಗಡೆ ಹೋಗ್ತೀನಿ ಅಂದರೆ ಮೈಂಡ್ ಸೆಟ್ ಏನಾಗಿರುತ್ತೆ, ನಮಗೆ ಈ ಝೋನ್ ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿಲ್ಲ ಅಂತಲೇ ಇರುತ್ತೆ. ಆದರೆ ಇವತ್ತು ಮಾರ್ಕೆಟು ಯಾವುದಕ್ಕೂ ಲೆಕ್ಕ ಕೊಡದಂಗೆ ಒಂದು ದೊಡ್ಡ ಕ್ಯಾಂಡಲ್ನ ಮಾಡಿದೆ. ಆದರೆ ಇದನ್ನ ಹ್ಯಾಮರು ಮತ್ತೊಂದು ಅಂತ ಒಪ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇದು ಡೌನ್ ಪಾಯಿಂಟಲ್ಲಿ ಬಂದಿಲ್ಲ, ಅಪ್ ಮೂಮೆಂಟಲ್ಲಿ ಬಂದಿದೆ, ಒಂದು ದೊಡ್ಡ ಮೂಮೆಂಟ್ ಆಗಿ ಬಸ್ ಸ್ಟ್ಯಾಂಡ್ ಆಗಿ ಇಲ್ಲಿ ಬಂದಿದೆ. ಸೊ ಈಗ ಏನಾಗ್ಬೋದು, ಮತ್ತೆ ಈ ಝೋನಲ್ಲಿ ಮಾರ್ಕೆಟು ಸ್ವಲ್ಪ ಟ್ರಿಕಿಯಾಗೇ ಇರ್ಬೋದು. ಎಲ್ಲಿ ತನಕ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋದಿಲ್ಲ ಅಲ್ಲಿ ತನಕ ಮತ್ತೆ ನಾವು ಪಾಸಿಟಿವ್ ಅಂತ ಅನ್ಕೊಳಂಗಿಲ್ಲ. ಬಟ್ ವೆರಿ ಗುಡ್ ಕ್ಲೋಸಿಂಗ್. ಬಟ್ ನೋಡ್ತಾ ಹೋಗೋಣ, ವೀಕೆಂಡಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ತಾ ಹೋಗ್ಬೋದು. ಹಾಗಾಗಿ ಹೋಪ್ಫುಲಿ ಯಾರು ಪೊಸಿಷನ್ನ ಕ್ಯಾರಿ ಮಾಡಿಲ್ಲ ಅಂತ ಅನ್ಕೊತೀನಿ. ಇದನ್ನೇ ನಾವು 5 ಇಂಡೆಕ್ಸಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ನಿಫ್ಟಿನಲ್ಲಿ 24,800 ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸು, ಅದ್ರ ಆಲ್ಮೋಸ್ಟ್ ಅದು ಹತ್ತಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ ಇವಾಗ. ಅದೇ ರೀತಿಗೆ ಬ್ಯಾಂಕ್ ನಿಫ್ಟಿನಲ್ಲಿ ತಿರ್ಗಾ ನೋಡಿ 54,000 ಅಟೆಂಡ್ ಮಾಡೋ ಥರ ಕ್ಲೋಸಿಂಗ್ ಕೊಟ್ಟಿದೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 13,200 ಅದೇ ಥರ ಉಳ್ಕೊಂಡಿದೆ. ಸೊ ಎಲ್ಲರೂ ಕೂಡ ಒಂದು ಡಿಸೈಡಿಂಗ್ ಝೋನಲ್ಲಿದೆ. ಆದರೆ ಇದು ಇನ್ನೂ ರೇಂಜ್ ಬೌಂಡೇ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿಂದ ಒಂದು ಖಂಡಿತವಾಗ್ಲೂ ಒಂದು ಪುಲ್ ಬಂದಿರೋದು ಕಾಣಿಸ್ತಾ ಇದೆ, ಬಟ್ ಇದು ಟ್ರಿಕ್ಕಿ ಕೂಡ ಆಗಿರ್ಬೋದು. ಸೊ ನೋಡ್ತಾ ಹೋಗೋಣ ಮುಂದಿನ ವಾರದಲ್ಲಿ ಏನು ಮಾಡ್ತಾ ಹೋಗುತ್ತೆ ಅಂತ. ಹೆವಿ ವೇಟ್ಸ್ ನೋಡೋದಾದ್ರೆ ಅಗೇನ್ HDFC ಬ್ಯಾಂಕಲ್ಲಿ ಆ ಲಿಫ್ಟ್ ಕಾಣಿಸ್ತಾ ಇದೆ, ರಿಲಯನ್ಸಲ್ಲಿ ಇಲ್ಲಿಂದ ಆ ಲಿಫ್ಟ್ ಕಾಣಿಸ್ತಾ ಇದೆ, IT ಅಂತೂ ಹೆಂಗಿದ್ರು ಮೇಲ್ಗಡೆನೇ ಇದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ವೀಕ್ ಅಹೆಡ್. ನೋಡ್ತಾ ಹೋಗೋಣ ಏನೇನು ಚೇಂಜಸ್ ಆಗ್ಬೋದು ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗಿ. ಬಟ್ ವಾಲಟೈಲ್ ಅಂತೂ ಖಂಡಿತ ಆಗಿರುತ್ತೆ. ಯಾಕೆಂತಂದರೆ ವಿಕ್ಸ್ ನೀವು ನೋಡ್ತಾ ಬರೋದ್ರೆ ಇವತ್ತು ನೋಡಿ, ನೆನ್ನೆ ಅಷ್ಟೇ ಮಾತಾಡಿದ್ವಲ್ಲ, ವಿಕ್ಸ್ ಕೆಳಗಡೆ ಬಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಯಾಕೆ ಅನ್ನೋದಕ್ಕೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಮಾರ್ಕೆಟ್ ಬೀಳ್ತಾ ಇದೆ ಅಂದಾಗ ವಿಕ್ಸು ಯಾವ ರೀತಿ ಶೂಟಪ್ ಆಗಿದೆ, ಆಲ್ಮೋಸ್ಟ್ 15 ತನಕ ಹೋಗಿದೆ. ಆಮೇಲೆ ವಿಕ್ಸ್ ಫಾಲ್ ಆಗ್ತಾ ಹೋಯಿತು, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ ಆಗ್ತಾ ಹೋಯಿತು. ಇದು ವಿಕ್ಸು ಮತ್ತು ಮಾರ್ಕೆಟ್ನ ಕೋರಿಲೇಷನ್. ಇಂಡಿಯಾ ವಿಕ್ಸ್ ಬಗ್ಗೆ ನಿಮಗೆ ಗೊತ್ತೆ ಅಂತ ಡೆಡಿಕೇಟೆಡ್ ವಿಡಿಯೋ ಇದೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಸೊ ಕ್ವಿಕ್ಕಾಗಿ ಒಂದಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಇವತ್ತು ಇಂಟ್ರಾಡೇ ಟ್ರೇಡ್ ಇದ್ದಂಥ ಏಂಜಲ್ ಒನ್ನ ನೀವು ಡೈಲಿ ಕ್ಯಾಂಡಲ್ಲೂ ಕೂಡ ಕೇಳಿದ್ರೆ ಕೆಲವರು, ಸರ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೋದಾ, ಇವಾಗ ಒಳ್ಳೆ ರಿಟರ್ನ್ ಬಂದಿದೆ ಅಂತ. ನಾನು ಏನಂತ ಮಾತಾಡಿದ್ದೆ ನಿಮಗೆ, ಇಲ್ಲಿ ಡೈಲಿ ಕ್ಯಾಂಡಲ್ಲಿ ಒಂದು ಗ್ಯಾಪ್ ಇರೋದು ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಸರಿಸುಮಾರು 3,600ರಿಂದ 3,700 ಈ ಝೋನಲ್ಲಿ ಒಂದು ಗ್ಯಾಪ್ ಇದೆ. ಗ್ಯಾಪು ಕೂಡ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಮೋಸ್ಟ್ಲಿ 3,600 ಟೆಸ್ಟ್ ಮಾಡೋಕ್ಕೆ ಹೋಗ್ಬೋದು, ವೆಯ್ಟ್ ಮಾಡಿ ಅಂತ ಮಾತಾಡಿದ್ದೆ. ಆದರೆ ಇವತ್ತು ಒಳ್ಳೆ ರೀತಿ ಕೆಳಗಡೆ ಬರ್ತಾ ಹೋಯಿತು. ಬಟ್ ಈಗಲೂ ಕೂಡ ಏನು ಚೇಂಜ್ ಆಗಿಲ್ಲ, 3,600 ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಬಟ್ ಇಂಟ್ರಾಡೇನಲ್ಲಿ ಇವತ್ತು ಒಂದು ಶಾರ್ಟ್ ಆಪರ್ಚುನಿಟಿ ಇತ್ತು. ಯಾವುದರಲ್ಲಿ, ಏಂಜಲ್ ಒನ್ನಲ್ಲಿ. ಸೇಮ್ ನೋಡಿ, ಇಲ್ಲಿ ಈ ಝೋನಲ್ಲಿ ಒಂದೇ ದಿನದಲ್ಲಿ ಇಷ್ಟು ನೋಡ್ಕೊಂಡಂಥ ಝೋನು, ಸ್ಟಾರ್ಟಿಂಗ್ ಬಾರಲ್ಲಿ ಇಷ್ಟು ದೊಡ್ಡ ಬಾರ್ ಬಂದಾಗ ನೀವು ಏನು ಮಾಡ್ಬೋದು, ಆರಾಮಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಅಟ್ಲೀಸ್ಟ್ ಈ ಬಾರ್ ತನಕ ಅಂತ ನೀವು ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ಪಿಕ್ಚರ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. 3,280ಕ್ಕೂ ಕಾಯಿಲ್ಲ, ನಾನು 3,320 ಈ ಝೋನಲ್ಲೇ ಎಲ್ಲೋ ಎಕ್ಸಿಟ್ ಮಾಡ್ಕೊಂಬಿಟ್ಟೆ. ನಾನು ಫಸ್ಟ್ ಒಂದೆರಡು ಬಾರಲ್ಲೇ ನಮಗೆ ಒಳ್ಳೆ ರೀತಿ ಅಂತ ಒಂದು 15-20 ಪಾಯಿಂಟ್ ಆರಾಮಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಸಿಕ್ತು ಏಂಜಲ್ನಲ್ಲೂ ಇಂಟ್ರಾಡೇನಲ್ಲಿ. ಅದೇ ರೀತಿಯಾಗಿ ನೀವು ಕೇಳಿದಂಥ ಸ್ಟಾಕ್ಸ್ ಅಂತ ನೋಡೋದಾದರೆ ಮೊದಲನೇದಾಗಿ ಓರಿಯಂಟ್ ಟೆಕ್ನಾಲಜೀಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರೆ
ಹೇಳಿದ್ರೆ ಮಹಾರಾಷ್ಟ್ರದಲ್ಲಿರುವಂಥ ಒಂದು ಹೈ ಕಂಪ್ಯೂಟಿಂಗ್ ರಿಲೇಟೆಡ್ ಆಗಿರುವಂಥ ಒಂದು IT ಕಂಪನಿ. ಇದಕ್ಕೆ ಆರೆಕಲ್ ಸರ್ವಿಸಸ್ ಬೇರೆದು ಇವರೆಲ್ಲ ಇದೆ ಈ ಸೆಕ್ಟರಲ್ಲಿ ಅಂತ ನೋಡಿದ್ರೆ. ಬಟ್ ಹೇಳೋದಕ್ಕೆ ಏನೂ ಜಾಸ್ತಿ ಇಲ್ಲ. ಡೆಟ್ ಫ್ರೀ ಕಂಪನಿ, ಫಂಡಮೆಂಟಲಿ ಓಕೆ ಕಂಪನಿ, ಇಂಡಸ್ಟ್ರಿ ಆವ್ರೇಜಿಗೆ ಈಕ್ವಲ್ ಆಗಿದೆ, ತುಂಬ ಹೈ ವ್ಯಾಲ್ಯೂಷನಲ್ಲಿ ಇಲ್ಲ. ಆದರೆ 100-day ಮೂವಿಂಗ್ ಆವ್ರೇಜ್ ಏನು ಬಂದಿಲ್ಲ, ಜಸ್ಟ್ ಲಾಸ್ಟ್ ಸೆಪ್ಟೆಂಬರಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ. ಹಾಗಾಗಿ ಈಗ ಬೇಡ ಅಂತಲೇ ಹೇಳ್ತೀನಿ. ಇಲ್ಲಿ ಒಂದು ಲೋಯರ್ ಮಾಡ್ತಿರ್ಬೋದು, ಏನು ಬೇಕಾದ್ರೂ ರೆಡಿ ಆಗ್ತಾ ಇರ್ಬೋದು. ಸೊ ಫಂಡಮೆಂಟಲಿ ಓಕೆ ಕಂಪನಿ, ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ವ್ಯಾಲ್ಯೂಷನ್ ವೈಸ್ ಓಕೆ ಥರ ಇದೆ, ಅಂದರೆ ತುಂಬ ಕಾಸ್ಟ್ಲಿ ಇಲ್ಲ. ಆದರೆ ಇಲ್ಲಿ ನೀವು ಹೈ ಪಾಯಿಂಟ್ ಅಂತ ಅನಿಸುತ್ತೆ ನನಗೆ. ಅಟ್ಲೀಸ್ಟ್ 375 ಅದಕ್ಕೆ ಕೆಳಗಡೆ ಬಂದರೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇದೊಂಥರ IPO ಥರನೇ ನಮಗೆ. ಅನ್ಲೆಸ್ ನಮಗೆ ಒಂದು ಒಳ್ಳೆ ಚಾರ್ಟ್ ಪ್ಯಾಟರ್ನ್ ಡೆವಲಪ್ ಆಗಿ ಒಂದು ಸ್ವಲ್ಪ ದಿನ, ಒಂದು 2-3 ತಿಂಗಳು ಆಗೋ ತನಕ ಏನು ಹೇಳುವಂಥದ್ದು ಕಷ್ಟ ಇರುತ್ತೆ. ಬಟ್ ಫಂಡಮೆಂಟಲಿ ಗುಡ್ ಕಂಪನಿ, ತುಂಬ ಓವರ್ ವ್ಯಾಲ್ಯೂಡ್ ಸಿಚುವೇಷನಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು ಇವಾಗ ಓರಿಯಂಟ್ ಟೆಕ್ನಾಲಜೀಸ್. ಅದೇ ರೀತಿಯಾಗಿ ಸಾಲ್ಸಾರ್ ಟೆಕ್ನೋ ಇಂಜಿನಿಯರಿಂಗ್ ಲಿಮಿಟೆಡ್, ಇದು ಇದ್ರ ರಿಲೇಟೆಡ್ ರೈಲ್ವೆ ಮತ್ತೊಂದು ಎಲ್ಲದ್ರ ಕಡೆಯಲ್ಲೂ ಇವರು ಕೆಲಸ ಮಾಡ್ತಾ ಹೋಗ್ತಾರೆ. ಇವ್ರದ್ದು ಬ್ರ್ಯಾಂಚ್ ಆ ಥರ ಇದೆ. ಅಂದರೆ ಇವ್ರು ಕೆಲಸ ಮಾಡೋಂಥ ಪ್ರಾಡಕ್ಟು ಟೆಕ್ನೋ ಇಂಜಿನಿಯರಿಂಗ್ ಅಂತಂದರೆ ಈ ರೈಲ್ವೆನಲ್ಲೂ ಇದೆ, ಆಟೋಮೇಟಿವ್ನಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಆದರೆ ಸ್ಟಾಕು ಚುಕ್ಕಿ ಆಟ ಇಟ್ಟಿದೆ ನೋಡಿ. ಇಲ್ಲಿ ಈ ರೀತಿ ಚುಕ್ಕಿ ಆಟ ಇಟ್ಟು ಸ್ಟಾಕು ಫಸ್ಟ್ ಆಫ್ ಆಲ್ ದೂರ ಅಂತ ಹೇಳ್ಬಿಡ್ತೀವಿ. ಪ್ರಮೋಟರ್ಸ್ಗಳು ಕಮ್ಮಿ ಮಾಡ್ಕೊತ ಬರ್ತಾ ಇದ್ದಾರೆ, FIಗಳು ಕಮ್ಮಿ ಮಾಡ್ಕೊಂಡಿದ್ದಾರೆ, DIಗಳು 0% ಆಗಿದ್ದಾರೆ. ಬರೀ ಪಬ್ಲಿಕ್ ಮಾತ್ರ ಜಾಸ್ತಿ ಮಾಡ್ಕೊತಾ ಇರೋದು. ಕಂಪ್ಲೀಟ್ಲಿ ರೆಡ್ ಫ್ಲಾಗ್ ಸರ್. ಕೆಲವೊಂದು ಕಂಪ್ನಿನಲ್ಲಿ ನಾವು ಮಾತಾಡಿದ್ರಲ್ಲಿ ನಿಮ್ಗೆ ಅನ್ಸ್ಬೋದು, ಕೆಲವು ನಾವು ಬೇಡ ಅಂತ ಹೇಳಿರ್ತೀವಿ, ಆದರೆ ಮಾರದಿಂದ ನೋಡಿದ್ರೆ ಅದೊಂದು 4-5% ಹೋಗಿರುತ್ತೆ. ಉದಾಹರಣೆಗೆ ಪೇಟಿಎಂ ಬಗ್ಗೆ ಕೆಲವರು ಕೇಳಿದ್ರಿ, ನಾವು ಪೇಟಿಎಂ ಬೇಡ ಅಂತ ಮಾತಾಡಿದ್ವಿ. ಬಟ್ ಪೇಟಿಎಂ ನೋಡಿ ಮೇಲ್ಗಡೆ ಹೋಗ್ತಾನೆ ಇದೆ. ಆ ಥರ ಆಗ್ಬೋದು. ಅಂದರೆ ರೆಡ್ ಫ್ಲಾಗ್ ಅಂತಲ್ಲ, ಬಟ್ ಇವಾಗ ನಮಗೆ ಕೂತ್ಕೊಂತ ಇಲ್ಲ, ನಮಗೆ ರಿಸ್ಟ್ ರಿವಾರ್ಡ್ ಕೂರೋದಿಲ್ಲ ಆಸ್ ಎನ್ ಇನ್ವೆಸ್ಟ್ ಮಾಡಿದ್ರೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಬಟ್ ಕೆಲವೊಂದು ಸ್ಟಾಕ್ಗಳಲ್ಲಿ ಕಂಪ್ಲೀಟಾಗಿ ರೆಡ್ ಫ್ಲಾಗ್ ಕಾಣಿಸ್ತಾ ಇರುತ್ತೆ, ಕಣ್ಣಿಗೆ ರಾಜ್ತಾ ಇರುತ್ತೆ. ಇಂಥ ಸ್ಟಾಕಲ್ಲಿ ತಗೋಬೇಡಿ ಅಂತ ಸಾಲಿಗೆ ಸೇರುವಂಥ ಕಂಪನಿ ಆಗುತ್ತೆ ಇದು. ಯಾಕೆಂದರೆ ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ದೊಡ್ಡದಾಗಿ ಡಂಪ್ ಮಾಡಿದ್ದಾರೆ. DIsಗಳು ಕಂಪ್ಲೀಟಾಗಿ ಆಚೆ ಹೋಗಿದ್ದಾರೆ. 12 ರೂಪಾಯಿ ಬಂದರೂ ಆಶ್ಚರ್ಯ ಇಲ್ಲ. ಚುಕ್ಕಿ ಆಟ ಇಟ್ಟಿರುವಂಥ ಸ್ಟಾಕು ಒಂದು ಪ್ಯಾರಾಮೀಟರ್ ಕೂಡ ಇಲ್ಲಿ ಕೂತ್ಕೊಂತ ಇಲ್ಲ. ಹಾಗಾಗಿ ದಯವಿಟ್ಟು ಈ ಸ್ಟಾಕನ್ನು ಅವಾಯ್ಡ್ ಮಾಡಿ ಬೈ ಮಾಡಲಿಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ BCL ಇಂಡಸ್ಟ್ರೀಸ್, ಆಗ್ರೋ ಪ್ರಾಸೆಸಿಂಗ್, ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಸೆಸಿಂಗ್ ಮಾಡುವಂಥ ಕಂಪನಿ. ಇದರಲ್ಲಿ ನೀವು ನೋಡ್ತಾ ಬರೋದಾದರೆ 50ರಲ್ಲಿ ಒಂದು ಬೇಸ್ ಇರೋ ಥರ ಕಾಣಿಸ್ತಾ ಇದೆ. ಸೊ 50ಅನ್ನು ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿದೆ, ಆದರೆ ಸ್ಟಾಕು ಮೇಲ್ಗಡೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ 50ರಲ್ಲಿ ಏನಾದರೂ ವಾಪಸ್ ತಿರ್ಗಾ ಒಳ್ಳೆ ವಾಲ್ಯೂಮ್ ಬಂತು ಅಂತಂದರೆ ನಾವು ಅಸ್ಯೂಮ್ ಮಾಡ್ಕೋಬೋದು, ಓಕೆ ಇಲ್ಲಿಂದ ಬೈಯಿಂಗ್ ಸೆಂಟಿಮೆಂಟ್ ಆಗಿದೆ ಅಂತ. ಇಲ್ಲಾಂದರೆ ನೀವು ವೆಯ್ಟ್ ಮಾಡಿ ಅಂತಲೇ ಕೇಳ್ತೀನಿ. ಸೊ 50ರಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ. ಅಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ನಾಟ್ ರೆಕಮೆಂಡೆಡ್, ಯಾಕೆಂದರೆ ಸ್ಟಾಕು ಒಂದು ಡೌನ್ವರ್ಡ್ ಟ್ರೆಂಡ್ ಆಗಿ ಅಲ್ಲಿ ಒಂದು ಪಾಸ್ ಆಗ್ತಾ ಇದೆ. ಇಲ್ಲಿಂದ ಕೆಳಗಡೆ ಬಿತ್ತು ಅಂತಂದರೆ ಇನ್ನೂ ಕೆಳಗಡೆ 40 ತನಕ ಬರ್ತಾ ಹೋಗ್ಬೋದು. ಸೊ 50ಅನ್ನು ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹೇಗೆ ನಾನೊಬ್ಬ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಗಾಡ್ರೇಜ್ ಕನ್ಸ್ಯೂಮರ್ ಬಗ್ಗೆ ಹೇಳಿ ಅಂತ ನೋಡಿ. FMCG ಕಂಪ್ನಿಗಳು ಇವತ್ತು ಎಲ್ಲಿ ನೋಡ್ಕೊಂಬರೋಣ. ಸ್ಟಾರ್ಟಿಂಗಲ್ಲಿ ಇವತ್ತು ಒಂದು ಸ್ವಲ್ಪ ಪಾಸಿಟಿವ್ ಆಗಿತ್ತು ನೋಡಿ, ಎಲ್ಲ ಪಾಸಿಟಿವ್ ಆಗಿಬಿಟ್ಟಿದೆ FMCG ಸೆಕ್ಟರ್ ಆಲ್ ಆಫ್ ಎ ಸಡನ್ನು. ಆದರೆ ಗೋಡ್ರೇಜ್ ಕನ್ಸ್ಯೂಮರು ನೆಗೆಟಿವಲ್ಲೇ ಹೋಗ್ತಾ ಇದೆ. ಕಾರಣ ನೋಡಿ, ಗೋಡ್ರೇಜ್ ಕನ್ಸ್ಯೂಮರ್ ಅಂದರೆ ಈ ಮನೆಯಲ್ಲಿ ಗುಡ್ ನೈಟ್ ಆಗಿರ್ಬೋದು, ಹೇರ್ ಕಲರ್ ಬರುತ್ತೆ ಗೋಡ್ರೇಜ್ ಎಕ್ಸ್ಪರ್ಟ್ ಅಂತ. ಜೊತೆಗೆ ಇವ್ರದ್ದು ಯಾವುದೋ ಒಂದೆರಡು ಸೋಪು ಕೂಡ ಬರ್ತಾ ಹೋಗುತ್ತೆ, ಸಿಂತಾಲ್ ಯಾವುದೋ ಒಂದೆರಡು ಸೋಪ್ ಬರುತ್ತೆ ಗೋಡ್ರೇಜ್ ಅವ್ರದ್ದು. ಅದೆಲ್ಲ ಗೋಡ್ರೇಜ್ ಕಂಪ್ನಿನೇ. ಸೊ ನೀವು ನೋಡ್ತಾ ಬರೋದಾದರೆ ಮತ್ತು ಏರ್ ಫ್ರೆಶ್ನರ್ಸ್ ಏನೇನೋ ಇದೆ ಇವ್ರದೆಲ್ಲ, ಅದೇ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂದರೆ ಅವೆಲ್ಲ ಸೇರ್ಕೊಳ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಬರೋದಾದರೆ ದೊಡ್ಡ ವಾಲ್ಯೂಮಲ್ಲಿ ಒಂದು ಸೆಲ್ಲಿಂಗ್ ಆದಂಗೆ ಕಾಣಿಸ್ತಾ ಇದೆ ಗೋಡ್ರೇಜ್ ಕನ್ಸ್ಯೂಮರಲ್ಲಿ. ವ್ಯಾಲ್ಯೂಯೇಷನ್ ವೈಸ್ ಖಂಡಿತವಾಗ್ಲೂ ಓವರ್ ವ್ಯಾಲ್ಯೂಡ್ ಕಂಪನಿ ಇವಾಗ. ಸೊ 978,000 ಈ ಲೆವೆಲ್ನ ಖಂಡಿತವಾಗ್ಲೂ ಬಂದು ಟೆಸ್ಟ್ ಮಾಡೋಂಥ ಸಾಧ್ಯತೆ ಇದೆ. ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದೆ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. 200 ಮೂವಿಂಗ್ ಆವರೇಜ್ ಕೂಡ ಸರಿಸುಮಾರು 1000 ಲೆವೆಲ್ ಇದೆ. ಸೊ 900,000 ಲೆವೆಲಲ್ಲಿ ಬಂದರೆ ನೀವು ಯೋಚನೆ ಮಾಡ್ತಾ ಹೋಗಿ, ಯಾಕೆಂದರೆ ಮಲ್ಟಿ ಇಯರ್ ಹೈ ಮಾಡಿದಂಥ ಲೆವೆಲು ಈಗ ಬಂದರೆ ಅದೇ ಸಪೋರ್ಟ್ ಆಗ್ತಾ ಹೋಗುತ್ತೆ. ಈ ಲೆವೆಲಲ್ಲಿ ನಾಟ್ ರೆಕಮೆಂಡೆಡ್. ಇನ್ನೂ ಒಂದು 100-150 ಪಾಯಿಂಟ್ಗಳ ಫಾಲ್ ಸಿಗ್ತಾ ಹೋಗ್ಬೋದು ಗೋಡ್ರೇಜ್ ಕನ್ಸ್ಯೂಮರಲ್ಲಿ. ವೇಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನೋಡಿ FMCG ಸೆಕ್ಟರ್ ಎಲ್ಲ ಪುಷ್ ಆದರೂ ಕೂಡ ನೆನ್ನೆ ಏನೋ ದೊಡ್ಡದಾಗಿ ಡಂಪ್ ಆಗಿದೆ. ಮತ್ತು ಲಾಸ್ಟ್ ಒಂದು 5 ಕ್ವಾರ್ಟರ್ ರಿಸಲ್ಟ್ಸ್ ನೋಡೋದು ಕೂಡ ಏನೂ ಒಂದು ಪಾಸಿಟಿವ್ ಇದ್ದಂಗಿಲ್ಲ. ಎಲ್ಲೋ ಒಂದು ಪಾಸಿಟಿವ್ ಬಂದಿದೆ ಬಿಟ್ಟರೆ ಇನ್ನೆಲ್ಲ ನೆಗೆಟಿವ್ ಆಗೇ ಇದೆ. ಸೊ ನೋಡೋಣ, ಇಲ್ಲಾಂದ್ರೆ ಹ್ಯಾಮರ್ ಮಾಡಿ ದೊಡ್ಡ ವಾಲ್ಯೂಮ್ ಬಂತು ಮತ್ತೊಂದು ಆಯಿತು ಅಂದರೆ. ಬಟ್ ಈಗ ಅಷ್ಟೇ ವಾಲ್ಯೂಮಲ್ಲಿ ದೊಡ್ಡದಾಗಿ ಡಂಪಿಂಗ್ ಆಗೋದಂಗೆ ಕಾಣಿಸ್ತಾ ಇದೆ. 1000 ಲೆವೆಲ್ಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಆಗ ಪ್ಲಾನ್ ಮಾಡಿ, ಈಗ ಬೇಡ ಅಂತಲೇ ಹೇಳ್ತೀನಿ. USD INR ಇನ್ನೂ ಕೂಡ ಕೆಳಗಡೆ ಬಂದಿಲ್ಲ. ದಿನಕ್ಕೂ ರೂಪಿ ವೀಕ್ ಆಗ್ತಾನೇ ಇದೆ. ಗೋಲ್ಡು ಸ್ವಲ್ಪ ಕರೆಕ್ಷನ್ ಆದಂಗೆ ಕಾಣಿಸಿತ್ತು. ನೋಡೋಣ ಎಲ್ಲಿಗೆ ಬಂದಿದೆ ಅಂತ. ಗೋಲ್ಡು 78,000ಕ್ಕೆ ಹೋಗಿದ್ದು ಇವಾಗ ಸ್ವಲ್ಪ ಫಾಲ್ ಆಗೋ ಥರ ಕಾಣಿಸ್ತಾ ಇದೆ. ಗೋಲ್ಡ್ ಕೆಳಗಡೆ ಬಂದರೆ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ನಮ್ಮ 72,000 ಲೆವೆಲಿಗೆ ಬಂತು ಅಂತಂದರೆ ಬೈ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಗೋಲ್ಡು ನೋಡೋಣ, ಬಂದರೆ ನೋಡೋಣ. ಇನ್ನೂ ಒಂದು 5,000 ಪಾಯಿಂಟ್ಗಳ ಫಾಲ್ ಸಿಕ್ಕಿದ್ರೆ ಒಳ್ಳೆಯದು. ಜನವರಿ ಟೈಮಲ್ಲಿ ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶನಿವಾರ ಅಥವಾ ಭಾನುವಾರ ಯಾವುದಾದ್ರು ಒಂದು ಸ್ಪೆಷಲ್ ವಿಡಿಯೋ ಜೊತೆಗೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024
2024 ಅಂತ ಕೊಡ್ತಾ ಇರ್ತೀನಿ. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ. ಸದ್ಯದಲ್ಲೇ ಮಿಷನ್ 2025 ಒಂದಿಗೆ ನಿಮ್ಮ ಜೊತೆ ಬರ್ತೀನಿ. ಮೇ ಬಿ ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕು 2025ಕ್ಕೂ ಕೂಡ ಒಂದು ಮಿಷನ್ ಇಟ್ಕೊಳ್ಳೋಣ. ಮಿಷನ್ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ನೀವು ಸಾಕಾರಗೊಳಿಸಬೇಕು. ಯಾರಾದರೂ ಹೆಲ್ತ್ ಇನ್ಶೂರೆನ್ಸ್ ಲಾಸ್ಟ್ ಇಯರ್ ಮಿಷನ್ ಆಗಿತ್ತು, ಅದನ್ನು ನೀವು ತೊಗೊಂಡಿದ್ರಿ ಅಂದರೆ, ಅಥವಾ ಈ ವರ್ಷ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಾವು ಮಾತಾಡಿದ್ವಿ, ಯಾವುದೇ ಕಂಪ್ನಿ ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ನೀವು ತೊಗೊಂಡಿದ್ರಿ ಅಂತಂದರೆ ಎಸ್ ಮಿಷನ್ 2024 ಕಂಪ್ಲೀಟೆಡ್ ಅಥವಾ ಮಿಷನ್ 2023 ಕಂಪ್ಲೀಟೆಡ್ ಅಂತ ಇವತ್ತಿನ ವೀಡಿಯೋ ಕೆಳಗೆ ಕಮೆಂಟ್ ಮಾಡಿ. ಇದರಿಂದ ಓಕೆ ನಾವು ಮಾಡಿದ್ದಕ್ಕೆ ಇದಿಷ್ಟು ಜನಕ್ಕೆ ರೀಚ್ ಆಗಿದೆ, ಇಷ್ಟು ಜನ ಅದನ್ನು ತೊಗೊಂಡು ಏನೋ ಒಂದು ನೀವು ಒಂದು ಫೈನಾನ್ಷಿಯಲಿ ನೀವು ಸ್ಟೇಬಲ್ ಮಾಡ್ಕೊಳ್ಳೋದಕ್ಕೆ ಒಂದು ಹೆಜ್ಜೆನ ಇಟ್ಟಿದ್ದೀರಾ ಅನ್ನೋದಕ್ಕೂ ನನಗೂ ಕೂಡ ಒಂದು ತೃಪ್ತಿ ಸಿಗ್ತಾ ಹೋಗುತ್ತೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.